ಇಷ್ಟೊಂದು ನಾವು ಈ ಜನರ ಸೇವೆ ಮಾಡಿದ್ದು ಇಡೀ ನಮ್ಮ ಜೀವನವನ್ನು ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಾಗೆ ರಾಜ್ಯದ ರಾಜಕಾರಣದಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ. ಯಾವ ಮಗ ಕೂಡ ನಮಗೆ ಕೈ ಮಾಡಿ ತೋರಿಸ್ತಕ್ಕಂಥ ವಾತಾವರಣದಲ್ಲಿ ಇಲ್ಲ. ಭಾಳ ಸ್ವಾಭಿಮಾನದಿಂದ ಬಂದಿದ್ದೇವೆ. ಹೀಗಾಗಿ ಇದು ರಾಧಾಕೃಷ್ಣ ಅವರ ನಮ್ಮ ಸ್ನೇಹ ನಿಮ್ಮ ಭಾಳ ಜನರಿಗೆ ಗೊತ್ತಿಲ್ಲ. 1985ರಲ್ಲಿ ನಾವು ಪ್ರಪ್ರಥಮ ಬಾರಿಗೆ MLA ಆದಾಗ 85, 89 ಸುಮಾರು 20 ವರ್ಷ ಸತತವಾಗಿ ಸ್ನೇಹಿತರಾಗಿ ರಾಧಾಕೃಷ್ಣ, ನಾವು, ಜಿ ಪರಮೇಶ್ವರವರು ಕನಿಷ್ಕ ನಮ್ಮ ಗ್ಯಾಸ್ ಕಂಪನಿಯಲ್ಲಿ ಕಾಲ ಕಳೀತಾ ಇದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಮ್ಮ ತಂದೆಯವರ ಸಂಬಂಧ ನಿಮ್ಗೆ ಗೊತ್ತಿದೆ. ಅವರು ಒಂದು ಸಹೋದರ ಮನೋಭಾವದಿಂದ ರಾಜಕೀಯ ನಮ್ಮ ಗುರುಗಳಾಗಿದ್ದರು. ಕಾರಣಾಂತರದಿಂದ ಒಂದು ಸನ್ನಿವೇಶಗಳಲ್ಲಿ ನಾವು ಬದಲಾವಣೆ ಆದರೂ ಕೂಡ ಇವತ್ತು ದೇರ್ ಹುವಾ ಲೇಕಿನ್ ದುರಸ್ತ್ ಹುವಾ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ. मुझे चाहे क्या लाख बुरा चाहे तो क्या होता है, मुझे लाख चाहे बुरा चाहे तो क्या होता है, वही होता है जो मंजूरे खुदा होता है. ಇವತ್ತು ದೇವರ ಒಂದು ಮಹಿಮೆ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ AICICಯ ನೇತೃತ್ವದಲ್ಲಿ ಕರ್ನಾಟಕದ 28 ಲೋಕಸಭಾ ಚುನಾವಣೆಯಲ್ಲಿ ಈಗ ಹೋಗ್ತಕ್ಕಂಥ ವಾತಾವರಣ, ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳು, ನನಗೆ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಅಭಿಮಾನ ಇತ್ತು. ಮೊನ್ನೆ ಅವರೊಂದು ಸ್ಟೇಟ್ಮೆಂಟ್ ನೋಡಿದಾಗ ಭಾಳ ನೋವಾಗಿದೆ. ಎಲ್ಲಿಯೂ ಕೂಡ ಒಬ್ಬ ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಅವರು. ಯಾವಾಗ ಯಾರು ಘುಸ್ಪೇಟದವರು ಅನ್ನೋಂಥ ಒಂದು ಸಮಾಜಕ್ಕೆ ಕೀಳು ಮಟ್ಟದ ಮಾತನ್ನು ನಾಡಿದ್ದಾರೆ, ಇದು ನಿಜವಾಗಿ ಒಬ್ಬ ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಅನ್ನೋಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ವಿಶ್ವದಲ್ಲಿ ಅನೇಕರವ್ರಿಗೆ ಗೌರವ ಕೊಡ್ತಾಯಿದ್ರು. ಈ ರಾಜಕೀಯ, ಈ ಚುನಾವಣೆಗಾಗಿ ಈ ಒಂದು ಕೀಳು ಮಟ್ಟದ ಭಾಷಣ ನನಗೆ ನಿಜವಾಗಿ ಭಾಳ ನೋವಾಗಿದೆ. ಹೀಗಾಗಿ ಬಂಧುಗಳೇ, ಸಮಯ ಇಲ್ಲ. ಸಾಕಷ್ಟು ನಮ್ಮ ಮುಖ್ಯಮಂತ್ರಿಯವರು ಮಾತಾಡೋರಿದ್ದಾರೆ, ಖರ್ಗೆಜಿಯವರು ಮಾತಾಡೋರಿದ್ದಾರೆ, ಮತ್ತು ಆಳಂದ ಬಿದರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ನಾನು ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತೇನೆ. MI ಪಾಟೀಲರು ಕೊನೆ ಚುನಾವಣೆ ಅಂತ ಹೇಳ್ಯಾರ. ನಾ ಕೊನೆ ಚುನಾವಣೆ ಅನ್ನಲ್ಲ. ಯಾಕೆ ಇನ್ನೂ ನಾನು ದಷ್ಟಪುಷ್ಟವಾಗಿದ್ದೀನಿ. ಇವತ್ತು ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ದೆ, ಇದು ಕೊನೆ ಚುನಾವಣೆ, ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ. ಆದರೆ ನಮ್ಮ ಕುಟುಂಬವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಹೊಡಿತು. ಆ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಕಲಿಸೋ ಸಲುವಾಗಿ ರಾಜಕೀಯವಾಗಿ ಜೀವಂತ ಇರ್ತಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹೀಗಾಗಿ ನೀವು ಈ ಒಂದು ನಾಯಕನಿಗೆ ನಿಮ್ಮ ಆಶೀರ್ವಾದದಿಂದ ಎಷ್ಟು ಎತ್ತರವಾಗಿ ಬೆಳೆದಿದ್ದೇನೆ, ಇದಕ್ಕೆ ನೀವು ಸ್ಫೂರ್ತಿ ತರಬೇಕು, ಗೌರವ ಕೊಡಬೇಕಂದ್ರೆ ನಾಳಿನ ಜೂನ್ 7ನೇ ತಾರೀಕು ಏನು ಹಿಂದೆ ತಾವು ಮತಗಳನ್ನು ಹಾಕೋದ್ರ ಮುಖಾಂತರ ತಮ್ಮ ಶಕ್ತಿ ತೋರಿಸಿದಿರಿ ನನ್ನ ನಾಯಕತ್ವದಲ್ಲಿ. ಇವತ್ತು ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ 40,000ಕ್ಕಿಂತ ಹೆಚ್ಚಿನ ಮತಗಳನ್ನು ಈ ಅಫಜಲ್ಪುರ ತಾಲೂಕಿಂದ ರಾಧಾಕೃಷ್ಣಗೆ ಹಾಕಿಕೊಟ್ರೆ ನಿಜವಾಗಿ ಇದು ರಾಧಾಕೃಷ್ಣ ಅಲ್ಲ, MI ಪಾಟೀಲ್ಗೂ ಮಾಲಿಕೈ ಕೂತರು ಗೆಲ್ಲಿಸ್ದಂಗೆ ಆಗ್ತಾನಂತ ಮಾತನ್ನು ಈ ಸಂದರ್ಭ ಹೇಳ್ತಾರೆ. ನಮ್ಮ ರಾಧಾಕೃಷ್ಣ ಅವರು ನನಗಿಂತ 4 ವರ್ಷ ಸಣ್ಣವರು. ಅವರು 1960ರಲ್ಲಿ ಹುಟ್ಟಿದ್ದಾರೆ, ನಾನು 1956ರಲ್ಲಿ ಹುಟ್ಟಿದ್ದೇನೆ. ಆದರೂ ಒಂದು ಸಹೋದರ ಮನೋಭಾವದಿಂದ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಚುನಾವಣೆ ಪ್ರತಿಷ್ಠವಾಗಿ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಪಕ್ಷದ ಕಚೇರಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಮಗೆ ಬೈದಿದ್ದಾರೆ, ನಮ್ಮ ಮೇಲೆ ಸಿಟ್ಟಿದ್ದಾರೆ, ಆದರೆ ರಾಧಾಕೃಷ್ಣ ಮೇಲೆ ಅವ್ರದ್ದು ಪ್ರೀತಿ ಇದೆ ಅನ್ನೋಂಥ ಭಾಳ ಹೃದಯದ ಮಾತನ್ನೇನು ಹೇಳಿದ್ದಾರೆ. ಅದು ನಿಜವಾಗಿ ಇವತ್ತು ಈ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಿಂದ ಸೇರಿ ನಂದ ಮೇಲೆ ಏನು ಇವತ್ತು ಉಮೇಶ್ ಜಾಧವ್ ಎಂಥ ಅಭ್ಯರ್ಥಿ ನಿಮ್ಗೆ ಗೊತ್ತಾ, ನಾನೇ ತಂದು ಮಾಡ್ದವ. ಅದು ಹೆಂಗಾಗ್ಯದ ಅಂದ್ರೆ ಗೋಡೆ ಅಂತ ತಂದು ಹೊಡ್ಕೊಂಡಂಗೆ ಆಗ್ಯದ. ನಾವು ಯಾವ ಕ್ಷೇತ್ರಕ್ಕೂ ಬರಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರಕ್ಕೂ ಬರಲಿಲ್ಲ. ಪುಣ್ಯಾತ್ಮ ಸ್ಟಂಟ್ ಹಾಕ್ಕೊಂಡು ಎಲೆಕ್ಷನ್ ಮಾಡಿದೆ. ನಾನು ಆರೋಗ್ಯವಾಗಿರ್ತಕ್ಕಂಥ ಈ ದೇವನ್ನು ಸ್ಟಂಟ್ ಹಾಕ್ಕೊಂಡು ಎಲೆಕ್ಷನ್ ಮಾಡಿದೆ, ಆದರೂ ಬರಲಿಲ್ಲ. ಕೆಲಸಕ್ಕೆ ಬಾರದಂಥ ಆ ಉಮೇಶ್ ಜಾಧವ್ಗೆ ಸರಿಯಾದ ಪಾಠ ಕಲಿಸ್ತಕ್ಕಂಥ ಒಂದು ಸಮಯಕ್ಕೆ ಬಂದಿದೆ. ಭಾಳ ಸರಳ, ಸಜ್ಜನಿಕೆಯ, ಸೌಮ್ಯ ವ್ಯಕ್ತಿ, ಎಲ್ಲರನ್ನೂ ಒಂದು ಸಮನಾಗಿ ತಿಳ್ಕೊಳ್ತಕ್ಕಂಥ ವಿಶಾಲ ಹೃದಯ ಇರ್ತಕ್ಕಂಥ ನಮ್ಮ ರಾಧಾಕೃಷ್ಣಜವರಿಗೆ ತಾವು ಆಶೀರ್ವಾದ ಮಾಡಬೇಕು. ನಾಳೆ 7ನೇ ತಾರೀಕು ಕಮಲದ ಗುರುತಿಗೆ ಮತ ನೀಡೋದ್ರ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯನವರಿಗೆ ಏನು ಇವತ್ತು ಕ್ಷಮಿಸಬೇಕಾದ ಅಭ್ಯಾಸ ಆಗ್ತದೆ, ಹಸ್ತದ ಗುರುತಿಗೆ. ಯಾಕೆ ಆ ಪಾರ್ಟಿ ಅಂದು ಅದು ಬರ್ತದೆ, ಅದು ಆಗ್ತದೆ ಸಹಜವಾಗಿ. ಯಾವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯನವರಿಗೆ ಈ ಒಂದು ಅಫಜಲ್ಪುರ ತಾಲೂಕು ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟಿದೆ. ಪೂಜ್ಯ ತಂದೆಯವರ ನಾಯಕತ್ವದಲ್ಲಿ ಯಾವ ರೀತಿ ನೀವು ಎಲ್ಲ ಮತಗಳು ಹಾಕೋತ ಬಂದಿದ್ದೀರಿ, ಇವತ್ತು ಮತ್ತೆ ನೀವು ಶ್ರೀಮಾನ್ ವೆಂಕಯ್ಯ ಗುತ್ತಿದಾರರು
ಬಂದಿದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ ಅನ್ನೋಂಥ ವಾತಾವರಣದಲ್ಲಿ ಈ ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ಆರಿಸ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಮಾಲಿಕೆ ಗುತ್ತಿದಾರ್ ಸಾಹೇಬರಿಗೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ಮಾಜಿ ಸಚಿವರಾದಂಥ ಬಾಬುರಾವ್ ಚಿಂತನ್ ಸರ್ ಅವರು ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳ್ತಾ ಇದ್ದೇನೆ.